ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1 ಆಗಸ್ಟ್ 2026. ಮುರಳಿ ಮಹಾವಾಕ್ಯಗಳು. मीठे बच्चे, पर चिंतन छोड़ अपना कल्याण करो, तुम सोने जैसा बनकर औरों को रास्ता बताओ. ಮಧುರ ಮಕ್ಕಳೇ, ಪರಚಿಂತನೆಯನ್ನ ಬಿಟ್ಟು ತಮ್ಮ ಕಲ್ಯಾಣ ಮಾಡ್ಕೊಡ್ರಿ, ಬಂಗಾರದಂತೆ ಆಗಿ ಅನ್ಯರಿಗೂ ದಾರಿಯನ್ನ ತೋರಿಸ್ರಿ. ಬಹಳ ಸುಂದರ ಗುಹ್ಯ ಮಹಾವಾಕ್ಯ. ಪರಚಿಂತನೆಯನ್ನ ಬಿಟ್ಟು ತಮ್ಮ ಕಲ್ಯಾಣ ಮಾಡ್ಕೊಡ್ರಿ. ಮಾನವ ಜೀವನದಲ್ಲಿ ಯಾವಾಗ ದ್ವಾಪರ ಯುಗದಿಂದ ಅನೇಕ ಜನ್ಮಗಳಿಂದ ಈ ಮನಸ್ಸು ಅನ್ಯರನ್ನ ತನ್ನವರು ಅಂತ ತಿಳ್ಕೊಂಡು ತನ್ನ ವಸ್ತು ಅಂತ ತಿಳಿದು ಯಾವತ್ತಿಗೂ ಇದು ಒಬ್ರಿಲ್ಲ ಒಬ್ಬ ವ್ಯಕ್ತಿಯ ಪ್ರತಿ ಚಿಂತೆ ಮಾಡುವ ವಿಷಯದಲ್ಲಿ ತೊಡಗಿಕೊಂಡಿದೆ. ಅದು ಮಕ್ಕಳ ಆರೋಗ್ಯದ ಚಿಂತೆ ಇರಬಹುದು, ಜಾಬ್ನ ಚಿಂತೆ, ಎಜುಕೇಶನ್ನ ಚಿಂತೆ ಇರಬಹುದು, ಪತಿ, ಸಂಸಾರ, ಈ ಸಂಬಂಧಿಕರು, ತನ್ನ ತವ್ರ ಮನೆ ಅಥವಾ ತನ್ನ ಗೃಹಸ್ಥ ಜೀವನದ ಬೆಳವಣಿಗೆ, ಆರ್ಥಿಕತೆ, ಇದ್ರ ಬಗ್ಗೆ ಯಾವಾಗ್ಲೂ ನಾನೇ ಡೂವರ್ ಅನ್ನುವ ಲೆಕ್ಕದೊಳಗ ನಾನ್ ಕರ್ತಾ ಇದ್ದೀನಿ, ನಾನ್ ಮಾಡ್ಬೇಕು, ನಾನಿದು ಹೆಂಗ್ ಮಾಡ್ಲಿ ಅನ್ನುವಂತಹ ಪರರ ಚಿಂತನೆಯಲ್ಲೇ ಬಂದಿದೆ. ಬಾಬಾ ಹೇಳ್ತಾರೆ, ಪರರ ಚಿಂತೆಯನ್ನ ಬಿಡ್ರಿ, ನಿಮ್ಮ ಕಲ್ಯಾಣ ಮಾಡ್ಕೊಡ್ರಿ. ಇದರ ಬಹಳ ಸೂಕ್ಷ್ಮ ಪುರುಷಾರ್ಥ. ಪರರ ಚಿಂತೆ ಬಿಟ್ಟು ನಿಮ್ಮ ಸ್ವಕಲ್ಯಾಣ ಮಾಡ್ಕೊಡ್ರಿ ಅನ್ನೋದರ ಅತ್ಯಂತ ಸೂಕ್ಷ್ಮ ಅರ್ಥ ಆಗಿದೆ. ಇಲ್ಲಿ ಪರರು ಯಾರು? ಹಾಗಾದ್ರೆ ಸ್ವಯಂ ಯಾರು? ಸ್ವಯಂ ಅಂದ್ರೆ ಆತ್ಮ. ಪರರು ಅಂದ್ರೆ ಈ ನಾನು ತೊಟ್ಟಿರುವಂತಹ ದೇಹ, ನನ್ನ ಮನಸ್ಸು, ಈ ಮನಸ್ಸಿನ ಟೋಟಲ್ ಕಥೆ, ಪರ್ಸನಾಲಿಟಿ, ಇದೆಲ್ಲವೂ ಪರರೇ. ಇಲ್ಲಿವರೆಗೆ ಮಾನವ ಜೀವನದೊಳಗ ನಾವು ಈ ನನ್ನ ದೇಹ ಹೀಗಾಗ್ಬಾರ್ದು, ಹಾಗಾಗ್ಬಾರ್ದು, ಆರೋಗ್ಯ ಕಳ್ಕೋಬಾರ್ದು ಅನ್ನೋ ವಿಷಯದೊಳಗ ಈ ದೇಹನೇ ನಾನು ಅನ್ಕೊಂಡು, ಈ ದೇಹದ ಒಂದು ಪ್ರಗತಿ, ದೇಹದ ಆರೋಗ್ಯದ ಅಭಿವೃದ್ಧಿನೇ ನನ್ನ ಅಭಿವೃದ್ಧಿ ಅನ್ಕೊಂಡೆ. ಹೀಗಾಗಿ ಮತ್ತು ನಾನು ನನ್ನ ಸ್ವಯಂನ ಅತಿ ಸೂಕ್ಷ್ಮ ಸತ್ಯದಿಂದ ದೂರ ಆಗ್ತಾನೆ ಹೋದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪರರು ಅಂದ್ರೆ ಈ ದೇಹ, ಮನಸ್ಸು. ಯಾವತ್ತಿಗೂ ನಾನು ಮನಸ್ಸು ಅಂತ ಅನ್ನೋದೇ ಇಲ್ಲ ನಾವು. ನನ್ನ ಮನಸ್ಸು ಅಂದ್ರೆ ಈ ಮನಸ್ಸು, ಮನಸ್ಸಿನ ಖುಷಿ, ಮನಸ್ಸಿನ ಏನು ಆಂತರಿಕ ಆರೋಗ್ಯ ಹಾಗೂ ಶರೀರದ ಆರೋಗ್ಯ, ಇದು ಪರರು. ಇದು ಸೂಕ್ಷ್ಮ ರೂಪದಲ್ಲಿ ಇದು ಪರರೇ. ಇವೆಲ್ಲ ಪರರು. ಈ ಪರರ ಚಿಂತೆಯೂ ಮಾಡ್ಬೇಡ್ರಂತಾರ ಬಾಬಾ. ಯಾಕಂದ್ರೆ ಶ್ವಾಸ ನೀವು ತಗೊಳ್ಳೋದಿಲ್ಲ, ಶ್ವಾಸ ಕ್ರಿಯೆ ನಡೀತಾನೆ ಇರ್ತದ. ವಿಚಾರ ನೀವು ಮಾಡೋದಿಲ್ಲ, ಒಂದಾದ್ಮೇಲೆ ಒಂದು ವಿಚಾರ ತಾನಾಗಿನೇ ಬರ್ತಾನೆ ಇರ್ತಾವ. ಅಂದ್ಮೇಲೆ ನೀವು ಕೇವಲ ಅದಕ್ಕೆ ಸಾಕ್ಷಿ, ಕೇವಲ ನೀವು ಅದರ ವಿಟ್ನೆಸ್ ಇದ್ದೀರಿ. ಬಾಕಿ ನಾನು, ನನ್ನ ಶ್ವಾಸ, ನನ್ನ ಶರೀರ, ನನ್ನ ಜೀವನ, ಇದು ನನ್ನ ಹೆಸರು, ಇವನು ಉಳಿಸ್ಲಿಕ್ಕೆ, ಇವನು ಬೆಳೆಸ್ಲಿಕ್ಕೆ, ಇವನು ಹಾಳಾಗದಂತೆ ನೋಡ್ಲಿಕ್ಕೆ ನಾನು ಚಿಂತೆ ಮಾಡ್ಲೇಬೇಕನ್ನೋದೇ ಅಜ್ಞಾನ. ಅದಕ್ಕೆ ಬಾಬಾ ಹೇಳ್ತಾರೆ, ಪರರ ಚಿಂತೆ ಬಿಟ್ಬಿಡ್ರಿ, ಕೇವಲ ಸ್ವಕಲ್ಯಾಣ. ಸ್ವಕಲ್ಯಾಣ ಅಂದ್ರೆ ಅಂದ್ರೆ ನಾ ಆತ್ಮ. ಆತ್ಮದೇನ್ ಕಲ್ಯಾಣ ಮಾಡ್ಕೊಳ್ಳೋದಿದೆ? ಆತ್ಮ ಕಲ್ಯಾಣ, ಆತ್ಮ ಅಂತೂ ಇದ್ದೇ ಇದೆ, ಸದಾ ಸಂಪನ್ನ ಸಂಪೂರ್ಣ. ಈ ಕಲ್ಯಾಣ ಯಾರ್ದಾಗ್ಬೇಕಾಗಿದೆ ಅಂದ್ರೆ ಯಾರು ನನ್ನ ಜೊತೆಯಲ್ಲಿದ್ದಾರೆ, ನನ್ನೊಳಗಿದ್ದಾರೆ. ಮನ, ಬುದ್ಧಿ, ಸಂಸ್ಕಾರ ಇವುಗಳಲ್ಲಿ ಏನು ದೇಹವಾನ ತುಂಬಿದೆ, ಇದನ್ನು ಸಮಾಪ್ತ ಮಾಡೋದಕ್ಕಾಗಿ, ನಾನು ಆತ್ಮ ಎನ್ನುವ ಸತ್ಯದಲ್ಲಿ ಸ್ಥಿತ ಮಾಡೋದಕ್ಕಾಗಿ ಏನ್ ಪುರುಷಾರ್ಥ ಮಾಡ್ಬೇಕು? ಇದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಕಲ್ಯಾಣ ಅಂದ ಮೇಲೆ ನಿಮ್ಮ ಕಲ್ಯಾಣದ ಕಡೆಗೆ ಗಮನ ಕೊಡ್ಲಿಕ್ಕೆ ಬಂಗಾರದಂತೆ ಆಗ್ರಿ. ಅಷ್ಟು ಶುದ್ಧ, ಅಷ್ಟು ಬೆಂಡಾಗುವಂಥವ್ರು, ಸ್ವಚ್ಛ ಶುದ್ಧ ಚಿನ್ನ ಅದು ಹೇಗ್ ಬೇಕೋ ಹಾಗೆ ಮಣಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಶುದ್ಧ ಚಿನ್ನ ಆಗಿ ಅನೇಕರಿಗೂ ದಾರಿಯನ್ನ ತೋರ್ಸೋರಾಗ್ರಿ. ಚಿನ್ನ ಆಗ್ರಿ ಅಂದ್ರೆ ಅಷ್ಟು ವ್ಯಾಲ್ಯೂಬಲ್,
ಒಂದು ಜೀವನ ನಿಮ್ದಾಗ್ಲಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, अशरीरी बनने का अभ्यास जो सदा करते रहते उनकी मुख्य निशानी सुनाओ. ಅಶರೀರಿ ಆಗುವ ಅಭ್ಯಾಸವನ್ನ ಸದಾ ಯಾರು ಮಾಡ್ತಿರ್ತಾರೆ ಅವರ ಮುಖ್ಯ ನಿಶಾನಿ ಏನಾಗಿರ್ತವೆ? उत्तर, वे हट से अपनी कर्मेंद्रियों को वश नहीं करते. ಅವರು ಹಠದಿಂದ ತಮ್ಮ ಕರ್ಮೇಂದ್ರಿಯಗಳನ್ನ ವಶದಲ್ಲಿ ತೆಗೆದುಕೊಳ್ಳೋದಿಲ್ಲ. ಲೇಕಿನ್ ಉನ್ಕಿ ಕರ್ಮೇಂದ್ರಿಯ ಸ್ವತಃ ಶೀತಲ್ ಹೋ ಜಾತಿ ಹೈ. ಅಂದ್ರೆ ನಾನು ಇದನ್ನ ನೋಡ್ಲೇಬಾರದು, ಇದನ್ನ ತಿನ್ಬಾರ್ದಂದ್ರೆ ತಿನ್ಬಾರ್ದು, ನಾನು ಇದನ್ನ ಯಾವ ಕಾರಣಕ್ಕೂ ಮಾತಾಡಬಾರ್ದು ಅಂತ ಈ ಹಠದಿಂದ ಅಲ್ಲ. ಅವರು ಸದಾ ಕರ್ಮೇಂದ್ರಿಯಗಳ ಮೇಲೆ ಸದಾ ಜೀತಿರ್ತಾರೆ, ಡಿಟ್ಯಾಚ್ ಇರ್ತಾರೆ. ಹೀಗಾಗಿ ಕರ್ಮೇಂದ್ರಿಯಗಳು ಸ್ವತಃ ಶೀತಲ್ ಇರ್ತವೆ. ಯಾಕೆ ಅಂದ್ರೆ ಅವರಲ್ಲಿ ಈ ಸತ್ಯ ಸ್ಮೃತಿ ಇರ್ತದ. ನಾನು ಅಶರೀರಿ ಆತ್ಮ, ಶರೀರ್ ನಾನಲ್ಲ, ಶರೀರದ ಕ್ರಿಯೆಗಳು ನಾನಲ್ಲ, ಶರೀರದ ಭಾನದಲ್ಲಿರುವ ಮನಸ್ಸಿನ ಭಾವನೆಗಳು ವಿಚಾರಗಳು ನಾನಲ್ಲ ಅನ್ನುವ ಸತ್ಯ ಅಶರೀರಿ ಆತ್ಮನಿಗೆ ಇದು ಅರಿವಿರ್ತದ. ಹಮ್ ಆತ್ಮ ಭಾಯಿ ಭಾಯಿ ಹೇ ಯ ಸ್ಮೃತಿ ಸ್ವತಃ ರೇತಿ ಹೇ. ಅವ್ರ ನಿಶಾನಿ ನಿಜವಾಗಿಯೂ ಅಶರೀರಿ ಅಭ್ಯಾಸ ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ಪ್ರತಿಯೊಬ್ಬರ ಪ್ರತಿಯಾಗಿ ನಾವು ಭಾಯಿ ಭಾಯಿ ಇದೀವಿ ಅನ್ನುವಂತ ಸ್ಮೃತಿ ಪಕ್ಕಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಸ್ವತಃ ಸ್ಮೃತಿ ಇರ್ತದೆ. ದೇಹ ಅಭಿಮಾನ್ ಛೂಟ್ತಾ ಜಾತಾ ಹೇ. ಅವರ ಅಶರೀರಿ ಆಗುವ ಅಭ್ಯಾಸ ಮಾಡ್ತಾ ಇರುವಂತವರ ದೇಹ ಅಭಿಮಾನ ನಿಧಾನವಾಗಿ ದೂರ ಆಗ್ತದೆ. ನಾಮ್ ರೂಪ್ ಕಾ ನಶಾ ಖತ್ಮ್ ಹೋತಾ ಜಾತಾ ಹೇ, ದೂಸರೋಂ ಕಿ ಯಾದ್ ನಹಿ ಆತಿ ಹೇ. ನಾಮ ರೂಪ ದ ನಶಾ ಏನಿದೆ, ನಾಮ್ ಅಂದ್ರೆ ನಾನು ನನ್ನ ಹೆಸರು ಪ್ರಸಿದ್ಧ ಮಾಡುವ ಅಥವಾ ಪ್ರಸಿದ್ಧ ಹೆಸರಿನವ್ರ ಜೊತೆಗೆ ಇರುವಂತಹ ಏನ್ ಇಚ್ಛೆ ಇದೆ ಅಥವಾ ರೂಪ ಇದೆ. ಯಾವ ರೂಪ? ನನ್ನ ಶರೀರ ಇಷ್ಟು ದಪ್ಪಗಿರ್ಬೇಕು, ಇಷ್ಟೇ ತೆಳ್ಳಗಿರ್ಬೇಕು, ಇಷ್ಟು ಹೈಟ್ ಆಗಿರ್ಬೇಕಾಗಿತ್ತು, ಇಷ್ಟು ರಿಂಕಲ್ ಫ್ರೀ ಆಗಿರ್ಬೇಕಾಗಿತ್ತು, ಆಮೇಲೆ ಯಾವುದೇ ಬಿಳ್ಕೂದ್ಲಿರಬಾರ್ದು. ಈ ರೀತಿ ಶರೀರದ ರೂಪದ ಬಗ್ಗೆ ಏನ್ ನಶಾ ಇದೆ ಅದು ಖತಮ್ ಆಗ್ತದ. ದೂಸರೋಂ ಕಿ ಯಾದ್ ನಹಿ ಆತಿ ಹೇ. ಅಶರೀರಿ ಆಗುವ ಅಭ್ಯಾಸ ಮಾಡುವಂತವರಿಗೆ ಅನ್ಯ ಯಾರ ನೆನಪು ಕೂಡ ಏನ್ ಮೊದಲು ಬರ್ತಾ ಇತ್ತು ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಇದು ಅಶರೀರಿ ಅಭ್ಯಾಸ ಮಾಡುವಂತಹ ಮಕ್ಕಳ ನಿಜವಾದ ನಿಶಾನಿಗಳು. धारणेಗಾಗಿ मुख्य सार पहला, निश्चय बुद्धि बन जीते जी इस पुरानी दुनिया से अपना लंगर उठा लेना है. ನಿಶ್ಚಯ ಬುದ್ಧಿಯವರಾಗಿ ಜೀವಂತವಿರುವಾಗಲೇ ಈ ಹಳೆಯ ಜಗತ್ತಿನ ಜೊತೆಗಿನ ತಮ್ದೇನೆಲ್ಲ ಕನೆಕ್ಷನ್ ಇದೆ ಅದನ್ನ ತಕ್ಕೊಂಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ನಿಶ್ಚಯ ಬುದ್ಧಿ ಅಂದ್ರೆ ಏನಾಗೋದು? ನಾನು ಅಲುಗಾಡದ ಆತ್ಮ, ನಾನು ಬದಲಾಗದ ಆತ್ಮ, ನಾನು ಸ್ಥಿರವಾದ ಆತ್ಮ. ಇದ್ರ ಪ್ರತಿ ನಿಶ್ಚಯ. ಬದಲಾಗುವುದು ಈ ಶರೀರ, ಬದಲಾಗ್ತಾ ಇರುವುದು ಈ ಜಗತ್ತು, ಅಲಗಾಡ್ತಾ ಇರುವುದು ಈ ಶರೀರ ಮನಸ್ಸು, ಅಲಗಾಡ್ತಾ ಇರುವುದು ಈ ಪ್ರಪಂಚದ ಪ್ರತಿ ದೃಶ್ಯಗಳು. ನಾನು ಎಂದಿಗೂ ಅಲುಗಾಡದ ಸತ್ತಿದ್ದೀನಿ ಅನ್ನುವಂಥದ್ರ ಮೇಲೆ ನಿಶ್ಚಯ ಬುದ್ಧಿ. ನಿಶ್ಚಯ ಬುದ್ಧಿಯವರಾದಾಗ್ಲೇ ನೀವು ಜೀವಂತವಿರುವಾಗ್ಲೇ ಹಳೆಯ ಜಗತ್ತಿನ ಮೇಲಿನ ಒಂದು ಮೋಹವನ್ನ ತೆಗಿಲಿಕ್ಕೆ ಸಾಧ್ಯ. ಬಾಬಾಕ್ಕೆ ಹರ್ ಫರ್ಮಾನ್ ಕೋ ಪಾಲನ್ ಕರ್ ಅಪ್ನಾ ಕಲ್ಯಾಣ ಕರ್ನಾ ಹೇ. ಬಾಬಾರವರ ಪ್ರತಿಯೊಂದು ಆಜ್ಞೆಯನ್ನ ಪಾಲನೆ ಮಾಡಿ ತಮ್ಮ ಕಲ್ಯಾಣ ಮಾಡ್ಕೊಡ್ರಿ. ಸೆಕೆಂಡ್ ಪಾಯಿಂಟ್, दूसरों का चिंतन छोड़ अपनी बुद्धि को स्वच्छ सोने जैसा बनाना है. ಅಂಡರ್ಲೈನ್. ಒಂದು ಪರಮಾತ್ಮನ ಶ್ರೀಮತದಂತೆ ನಡೆದು ಅನ್ಯರ ಚಿಂತೆ ಮಾಡೋದನ್ನ ಬಿಡ್ರಿ ಅಂತಾರ ಬಾಬಾ. ತಮ್ಮ ದೇಹದ ಆರೋಗ್ಯ, ದೇಹದ ಕತೆ, ಹೆಸರು ಗಳಿಸೋದು ಇವುಗಳ ಚಿಂತೆ ಬಿಡ್ರಿ. ಬುದ್ಧಿಯನ್ನ ಇಷ್ಟು ಸ್ವಚ್ಛ ಮಾಡ್ಕೋಬೇಕಾಗಿದೆ, ಇಷ್ಟು ಬಂಗಾರದಂತೆ ಮಾಡ್ಕೋಬೇಕಾಗಿದೆ. ಅದರಲ್ಲಿ ಪರಮಾತ್ಮ ಹೇಳುವ ಜ್ಞಾನ ನಿಲ್ಬೇಕು. ಝರ್ಮುಯಿ ಜಗ್ಮುಯಿ ಮೇ ಅಪ್ನಾ ಸಮಯ ನಸ್ ನಹಿ ಕರ್ನಾ. ಅಲ್ಲಿ ಇಲ್ಲಿಯ ಮಾತುಗಳು, ಇವರ ಜೀವನದ ವಿಷಯಗಳಲ್ಲಿ ನಿಮ್ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬೇಡ್ರಿ. ಯೋಗ್ ಬಲ್ ಸೆ ಅಪ್ನಿ ಕರ್ಮೇಂದ್ರಿಯೋ ಕೋ ಶಾಂತ್ ಶೀತಲ್ ಬನಾನಾ. ಯೋಗ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನ ಶಾಂತ ಹಾಗೂ ಶೀತಲ ಮಾಡ್ಕೊಳ್ಬೇಕಾಗಿದೆ. ವರದಾನ್, ಕರ್ಮೇಂದ್ರಿಯ ಶಾಂತ ಹಾಗೂ ಶೀತಲ ಅಂದ್ರೆ ಕರ್ಮೇಂದ್ರಿಯಗಳ ಪ್ರತಿಯಾಗಿ ಮನಸ್ಸಿನ ಏನೆಲ್ಲ ವಿಚಾರಗಳು ನಡೀತದೆ ಆ ವಿಚಾರಗಳ ಪ್ರತಿಯಾಗಿ ಬುದ್ಧಿಯ ಆಸಕ್ತಿ ಇದೆ ಅದು ದೂರ ಆಗ್ಬೇಕು. ಬುದ್ಧಿಯಲ್ಲಿ ಕೇವಲ
ತಾನು ಯಾರಾಗಿರುವೆ ಎಂಬುವ ಸತ್ಯ ಮಾತ್ರ ಉಳಿಬೇಕು ಅಂತ. वरदान अपनी विजय व सफलता को निश्चित समझकर सदा निश्चिंत रहने वाले निश्चय बुद्धि भव. ತಮ್ಮ ವಿಜಯ ಹಾಗೂ ಸಫಲತೆಯನ್ನ ನಿಶ್ಚಿತವಾಗಿ ತಿಳಿದುಕೊಂಡು ಸದಾ ನಿಶ್ಚಿಂತರಾಗಿರುವಂತಹ ನಿಶ್ಚಯ बुद्धियವರು ಆಗ್ರಿ. जो बच्चे सदा बाबा में, स्वयं के पार्ट में और ड्रामा की हर सेकंड के एक्ट में 100% निश्चय बुद्धि है, उनकी विजय या सफलता निश्चित है. अंडरलाइन. ಯಾವ ಮಕ್ಕಳು ಸದಾ ತಂದೆ ಪ್ರತಿ ನಿಶ್ಚಯ, ಸ್ವಯಂನ ಪಾತ್ರದಲ್ಲಿ ನಿಶ್ಚಯ, ಅಂದ್ರೆ ಏನೆಲ್ಲ ಈ ಪಾತ್ರದಲ್ಲಿ ಸ್ವಲ್ಪ ಆರಾಮ್ ತಪ್ತಾ ಇದೆ, ಖುಷಿ ಇದೆ, ಸಂಬಂಧಿಕರು ಬರೋದಾಗ್ಲಿ ಹೋಗೋದಾಗ್ಲಿ ಎಲ್ಲ ನೂಂತಿದೆ, ಇದು ಏನೆಲ್ಲ ಪಾರ್ಟ್ ಇದೆ, ಇದು ಪ್ರೀ ರಿಕಾರ್ಡೆಡ್ ಇದೆ ಅನ್ನೋದ್ರ ಬಗ್ಗೆ ನಿಶ್ಚಯ. ಡ್ರಾಮಾದ ಪ್ರತಿಯೊಂದು ದೃಶ್ಯ, ನೊಣ ಹಾರಿ ಹೋಗೋದು, ಎಲೆ ಉದುರಿ ಬೀಳೋದು, ಇದು ಕೂಡ ಕಲ್ಪದ ಮೊದಲಿನಂತೆ ಅದೇ ದೃಶ್ಯ ರಿಪೀಟ್ ಆಗ್ತದೆ. ಯಾಕಂದ್ರೆ ಇದು ರಿಕಾರ್ಡೆಡ್ ಇದೆ. ಇದರಲ್ಲಿ 100% ನಿಶ್ಚಯ ಬುದ್ಧಿಯುಳ್ಳವರಾದವರಿಗೆ ಮಾತ್ರ ವಿಜಯ, ಸಫಲತೆ ನಿಶ್ಚಿತ್ ಅಂತ ಹೇಳ್ತಾರೆ ಬಾಬಾ. ಸಫಲತೆ ಅಂದ್ರೇನು? ಅವರೆಂದಿಗೂ ಅಲಗಾಡೋದಿಲ್ಲ, ಅವರೆಂದಿಗೂ ಗಾಬರಿ ಆಗೋದಿಲ್ಲ, ಸದಾ ತಮ್ಮ ಮೂಲ ಸ್ಥಿತಿ ಸ್ಮೃತಿ ಇರ್ತದೆ. ನಿಶ್ಚಿತ್ ವಿಜಯ होने के कारण वे सदा निश्चिंत रहते हैं. अंडरलाइन. ಬಾ ಸುಂದರ ಮಾತು. ನೋಡುವ ಆಗು ಹೋಗುವ ಪರಿಸ್ಥಿತಿ ದೃಶ್ಯಗಳು ಇವೆಲ್ಲ ಪ್ರೀ ರಿಕಾರ್ಡೆಡ್, ಸೇಮ್ ರಿಪೀಟ್ ಆಗ್ತಾ ಇದೆ, ನಥಿಂಗ್ ನ್ಯೂ ಎನ್ನುವಂತ ಮಾತಿನ ಮೇಲೆ ಯಾರಿಗೆ ನಿಶ್ಚಯ ಇದೆ, ಆ ಕಾರಣದಿಂದ ಅವ್ರು ನಿಶ್ಚಿಂತಿರ್ತಾರೆ, ಅವ್ರು ಗಾಬರಿ ಆಗೋದಿಲ್ಲ. ಉನ್ಕೆ ಚೆಹರೆ ಸೆ ಚಿಂತಾ ಕಿ ಕೋಯಿ ಭಿ ರೇಖಾ ದಿಖಾಯಿ ನಹೀ ದೇಗಿ. ಅವ್ರ ಮುಖದಿಂದ ಯಾವುದೇ ರೀತಿಯ ಚಿಂತೆ ನಡೆಯೋದಿಲ್ಲ, ಕಾಣೋದಿಲ್ಲ. उन्हें सदा निश्चय रहता है कि यह कार्य या यह संकल्प सिद्ध हुआ ही पड़ा है. अंडरलाइन. ಈ ಯಾವುದೇ ಕಾರ್ಯ, ಈ ಯಾವುದೇ ಒಂದು ಘಟನೆ ಇದು ಆಗೇ ಬಿಟ್ಟಿದೆ, ವಿಜಯ ಆಗೇ ಬಿಟ್ಟಿದೆ ಅನ್ನೋದು ಅವರಿಗೆ ಪಕ್ಕಾ ಅನುಭವ ಆಗ್ತದೆ. ಉನ್ಹೇं ಕಭಿ ಕಿಸಿ ಬಾತ್ ಮೇ ಕ್ವೆಶ್ಚನ್ नहीं उठ सकता. ಇದು ಯಾಕೆ ಹೀಗೆ, ಇದು ಏನ್ ಮಾಡ್ಲಿ ಹೆಂಗ್ ಮಾಡ್ಲಿ ಅನ್ನುವ ಮಾತೇ ಬರೋದಿಲ್ಲ. ಯಾಕೆ ಗೊತ್ತಿದೆ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಇದು ಅದೇ ಆಗ್ತಾ ಇದೆ, ಯಾವುದು ಮೊದಲು ಆಗಿತ್ತು, ಆಗ್ಬೇಕಾಗಿದೆ ಅದೇ ನಡೀತಾ ಇದೆ. ಯಾವುದು ಅದೇ ನಡೀತದ, ಯಾವುದು ನಡಿಬೇಕಾಗಿದ್ದು, ಯಾವುದು ನಾನ್ ಅನ್ಕೊಂಡದ್ ನಡೆಯೋದಿಲ್ಲ. ಯಾಕಂದ್ರೆ ನಾನು ಮಾಯೆಗೆ ವಶೀಭೂತ, ಅಂದ್ರೆ ಈ ನನ್ನ ಮನಸ್ಸು ಮಾಯೆಗೆ ವಶೀಭೂತ ಆಗಿ ವಿಚಾರ ಮಾಡ್ತಾ ಇದೆ, ಹೀಗಾಗ್ಬಾರ್ದು, ಹೀಗೆ ಆಗ್ಬೇಕು, ಹೀಗೆ ಜನ ಅನ್ಬೇಕು, ಹೀಗೆ ಅನ್ಬಾರ್ದು ಅಂತ. ಆದ್ರೆ ನಡೀತದದೇ ಯಾವುದು ಕಲ್ಪದ ಮೊದಲು ನಡೆದಿತ್ತು. ಹೀಗಾಗಿ ಅವ್ರ ಮನಸ್ಸಿನಲ್ಲಿ ಎಂದಿಗೂ ಕೂಡ ಹಿಂಗ್ಯಾಕಪ್ಪ, ಏನ್ ಮಾಡ್ಲಿ ಅಂತ ಪ್ರಶ್ನೆಗಳೇ ಏಳೋದಿಲ್ಲ. ಯಾರ ಬುದ್ಧಿಯಲ್ಲಿ ಯಾರಿಗೆ ನಿಶ್ಚಯ ಇದೆ ಸ್ವಯಂನ ಮೇಲೆ, ಆತ್ಮ ಆಗಿರುವುದರ ಬಗ್ಗೆ, ಪರಮಾತ್ಮನ ಸಂತಾನ ಆಗಿರುವುದರ ಬಗ್ಗೆ, ಮತ್ತು ಇದೆಲ್ಲ ನಡೀತಾ ಇರುವುದು ಡ್ರಾಮಾ ಅನ್ನೋದ್ರ ಬಗ್ಗೆ. स्लोगन. सुनने सुनाने में भावना और भाव को बदल देना ही ವಾಯುಮಂಡಲ್ ಖರಾಬ್ ಕರ್ನಾ ಹೇ. ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ತಮ್ಮ ಭಾವ ಭಾವನೆಯನ್ನ ಬದಲಾಯಿಸಿ ಬಿಡ್ತೀರಿ, ಇದೇ ವಾಯುಮಂಡಲ ಖರಾಬ್ ಮಾಡೋದಾಗಿದೆ. ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ಭಾವ ಬದಲಾಯಿಸೋದು ಅಂದ್ರೆ ಇದು ಪ್ರೀ ರಿಕಾರ್ಡೆಡ್ ಡ್ರಾಮಾ, ಇದು ನಡಿಬೇಕಾದ ಘಟನೆ ನಡೀತಾ ಇದೆ. ಆದ್ರೂ ಕೂಡ ಇವ್ರು ಹೀಗೆ ಯಾಕೆ, ಏನು ಇದೇನಿದು, ಎಷ್ಟು ವಿಚಿತ್ರ ಅಂತ ಅನ್ಕೋತೀವಿ, ಭಾವ ಬದಲಾಯಿಸ್ತೀವಿ. ಆತ್ಮ ಸ್ವರೂಪ ನೋಡೋ ಬದಲಾಗಿ ದೇಹವನ್ನ ನೋಡ್ತೀವಿ. ಹೀಗಾಗಿ ಇದರಿಂದ ವಾಯುಮಂಡಲ ಕೆಟ್ಟು ಹೋಗ್ತದೆ. ಅವ್ಯಕ್ತ ಇಶಾರೆ. अपवित्रता के बीज को भी समाप्त कर संपूर्ण स्वच्छ पवित्र बनो. ಸಂಪೂರ್ಣ ಪವಿತ್ರತೆಯ ಹಿಸಾಬದಿಂದ ವ್ಯರ್ಥ ಸಂಕಲ್ಪನೂ ಕೂಡ ಅಪವಿತ್ರತೆ ಬೀಜನೇ ಆಗಿದೆ. ಅಂಡರ್ಲೈನ್. ಆತ್ಮನ ಸಂಪೂರ್ಣ ಸ್ಥಿತಿ ಏನಿದೆ, ಆ ಸಂಪೂರ್ಣ ಪವಿತ್ರತೆ ಲೆಕ್ಕದೊಳಗ ವ್ಯರ್ಥ ಸಂಕಲ್ಪನೂ ಕೂಡ ಅಪವಿತ್ರತೆನೇ ಆಗಿದೆ. ವ್ಯರ್ಥ ಸಂಕಲ್ಪ ನಡೆಯೋದು ಮೆಜಾರಿಟಿ ಮಕ್ಕಳಲ್ಲಿ ಇವತ್ತಿನವರೆಗೂ ಒಂದು ಸಂಸ್ಕಾರ ಆಗಿ ಉಳಿದಿದೆ. ವ್ಯರ್ಥ ಸಂಕಲ್ಪದ ಆಧಾರ ಮನಸ್ಸಾಗಿದೆ. ಯಾರು ಮನಸ್ಸನ್ನ ಮನ್ಮನಾಭವಗೊಳಿಸಲ್ಲ, ಮನಸ್ಸನ್ನ ಬಾಬನ ಸಾನ್ನಿಧ್ಯದಲ್ಲಿ ಅರ್ಪಣೆ ಮಾಡೋದಿಲ್ಲ, ಅವರ ಮನಸ್ಸಿನಲ್ಲಿ ಏನಿರೋದಿಲ್ಲ, ಒಂದು ಸ್ವಚ್ಛತೆ ಇರೋದಿಲ್ಲ, ಆತ್ಮಸ್ಮೃತಿ ಇರೋದಿಲ್ಲ. ಹೀಗಾಗಿ ಘಟನೆಗಳ ಪ್ರತಿ, ವ್ಯಕ್ತಿಯ ಪ್ರತಿಯಾಗಿ ವ್ಯರ್ಥ ವಿಚಾರಗಳು ನಡೀತಾ ಇರ್ತವೆ. इसलिए श्रीमत रूपी लगाम टाइट कर व्यर्थ संकल्पों की अपवित्रता को खत्म करो. ಅದಕ್ಕಾಗಿ ಶ್ರೀಮತ ರೂಪಿ ಲಗಾಮ್
ಅನ್ನ ಟೈಟ್ ಆಗಿ ಹಿಡ್ಕೊಂಡು ವ್ಯರ್ಥ ಸಂಕಲ್ಪಗಳನ್ನುವಂತ ಅಪವಿತ್ರತೆಯೂ ಕೂಡ ಖತಮ್ ಆಗಿ ಹೋಗ್ಬೇಕು. ವ್ಯರ್ಥ ಸಂಕಲ್ಪ ಅಂದ್ರೆ ದೇಹ, ದೇಹದ ಕಥೆ, ಈ ಜಗತ್ತಿನ ಘಟನೆಗಳು, ಇವುಗಳನ್ನ ಪುನಃ ಸ್ಮರಣೆ ಮಾಡೋದಾಗ್ಲಿ ಅಥವಾ ಅವುಗಳ ಪುನಃ ಪರಿಶೀಲನೆ ಮಾಡೋದಾಗ್ಲಿ ಇದು ವ್ಯರ್ಥದಲ್ಲೇ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ವ್ಯರ್ಥ ರೂಪಿ ಸಂಕಲ್ಪಗಳೇನದಾವಲ್ಲ ಇವು ಅಪವಿತ್ರ ಬೀಜ, ಇವುಗಳನ್ನು ಕೂಡ ಸಮಾಪ್ತ ಮಾಡ್ರಿ. ಅನುಭವ ಮಾಡೋಣ ಮುರಳಿಯ ಮಹಾವಾಕ್ಯಗಳನ್ನ. ತಮ್ಮನ್ನ ತಾವು ದೇಹಾತೀತ ಅನುಭವ ಮಾಡ್ತಾ ದೇಹದಲ್ಲಿದ್ದರೂ ಸಹ ವಿದೇಹಿ ಅಶರೀರಿಯಾಗಿರುವ ಅನುಭವ ಮಾಡ್ರಿ. ಸ್ಮರಣೆ ಮಾಡ್ಕೊಡ್ರಿ, ನಾನು ಶರೀರವಲ್ಲ, ನಾನು ಶರೀರದ ಮಾಲಿಕ್ ಅರ್ಥಾತ್ ಶರೀರರಹಿತ ಅಶರೀರಿ ಆತ್ಮ. ಇದೇ ನನ್ನ ಸತ್ಯ. ಬದಲಾಗುವ ಶರೀರ ನಾನಲ್ಲ, ಬೆಳೆಯುತ್ತಿರುವ ಈ ಶರೀರ ನಾನಲ್ಲ, ಉತ್ಪನ್ನವಾಗುವ ವಿಚಾರನೂ ನಾನಲ್ಲ, ಸಮಾಪ್ತವಾಗಿ ಹೋಗುವ ವಿಚಾರವೂ ನಾನಲ್ಲ. ನಾನು ಕೇವಲ ಇವೆಲ್ಲವುಗಳನ್ನ ಗಮನಿಸುತ್ತಿರುವ ಸಾಕ್ಷಿ, ಅಶರೀರಿ. ಇದೇ ನನ್ನ ಸತ್ಯ. ಹೀಗಾಗಿ ನಾನು ಪರರ ಚಿಂತನೆ, ದೇಹದ ಚಿಂತನೆ, ಮನಸ್ಸಿನ ಚಿಂತೆಯನ್ನ ಬಿಟ್ಟು ಸ್ವ ಆತ್ಮ ಆಗಿರುವ ಚಿಂತನೆ ಸತ್ಯದಲ್ಲಿ ಸ್ಥಿತವಾಗ್ತಾ ನನ್ನ ಪರಮ ಆನಂದದ ಸ್ಥಿತಿಯಲ್ಲಿ ನಾನು ಆಳವಾದ ಅನುಭವ ಹಾಗೂ ಆ ಸತ್ಯದ ಸ್ವರೂಪದಲ್ಲಿ ಸ್ಥಿತವಾಗುತ್ತಿರುವೆ. ನನಗೀಗ ಅರ್ಥವಾಗಿದೆ, ಇಲ್ಲಿ ಕಾಣುವ, ಇಲ್ಲಿ ನಡೆಯುವ ದೃಶ್ಯಗಳು ಮೊದಲೇ ನೊಂದಿದೆ. ಯಾವುದು ನನ್ನ ಕರ್ಮದ ಅನುಸಾರ ನಡೆಯುತ್ತಿಲ್ಲ, ಕರ್ಮವು ಕೂಡ ಡ್ರಾಮಾನುಸಾರವೇ ನಡೆಯುತ್ತಿದೆ. ನಾನು ದೇಹವಲ್ಲ, ವಿಚಾರವಲ್ಲ, ಘಟನೆಯೂ ಅಲ್ಲ, ಭಾವನೆಯೂ ಅಲ್ಲ, ಕೇವಲ ಸಾಕ್ಷಿ ಆತ್ಮ, ಅಶರೀರಿ, ಅವಿನಾಶಿ, ಶಾಶ್ವತವಾಗಿರುವೆ ಹಾಗೂ ಸ್ಥಿರವಾಗಿರುವೆ. ಓಂ ಶಾಂತಿ, ಓಂ ಶಾಂತಿ.